ಪ್ರಥಮ ಪಿಯುಸಿ ಕನ್ನಡ ಕಾವ್ಯಭಾಗ 3 ದೇವನೊಲಿದನ ಕುಲವೇ ಸತ್ಕುಲಂ ಪ್ರಶ್ನೋತ್ತರ. ಮುಖ್ಯ ಪ್ರಶ್ನೆ 1 ಸಂದರ್ಭ ಸೂಚಿಸಿ ವಿವರಿಸಿ. ವಾಕ್ಯ 1 ಕಾವೇರಿ ಸೋಂಕಿತರ ಪಾಪಂ ಸೋವೇರಿ. ಆಯ್ಕೆ ಮೇಲಿನ ವಾಕ್ಯವನ್ನು ರಗಳೆಯ ಕವಿ ಎಂದು ಪ್ರಸಿದ್ಧರಾಗಿರುವ ಕವಿ ಹರಿಹರ ಬರೆದಿರುವ ಮಾತ್ರ ಚೆನ್ನಯ್ಯನ ರಗಳೆಯಿಂದ ಆಯ್ದು ಪಠ್ಯವಾಗಿ ಇಟ್ಟಿರುವ ದೇವನೊಲಿದನವನ ಕುಲವೇ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕವಿಯು ಚೋಳ ದೇಶದ ನೈಸರ್ಗಿಕ ಸಮೃದ್ಧಿ ಹಾಗೂ ಅಲ್ಲಿ ಹರಿಯುತ್ತಿರುವ ಪವಿತ್ರ ಕಾವೇರಿ ನದಿಯ ಮಹಿಮೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ ಶಿವನ ಆವಾಸ ಸ್ಥಾನವಾದ ಚೋಳ ದೇಶದಲ್ಲಿ ಶಿವಭಕ್ತರು ಸುಖವಾಗಿ ನೆಲೆಸಿದ್ದರು. ಅಲ್ಲಿ ಮಳೆ ಬೆಳೆಗಳಿಗೆ ಯಾವುದೇ ಕೊರತೆ ಇರಲಿಲ್ಲ. ಅಂತಹ ಸಸ್ಯ ಶ್ಯಾಮಲವಾದ ನಾಡಿನಲ್ಲಿ ಪಾಪನಾಶಿನಿಯಾದ ಕಾವೇರಿಯು ಹರಿಯುತ್ತಿದ್ದಾಳೆ. ಕಾವೇರಿಯ ಪವಿತ್ರ ನದಿಯನ್ನು ಸ್ಪರ್ಶಿಸಿದರೆ ಸಾಕು, ಮಾನವನ ಜನ್ಮ ಜನ್ಮಾಂತರಗಳ ಪಾಪಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ಅಂತ ಕಾವೇರಿ ನದಿಯು ಚೋಳ ದೇಶದಲ್ಲಿ ಸಸ್ಯ ಮತ್ತು ಜೀವ ಸಂಕುಲಕ್ಕೆ ನೀರುಣಿಸುತ್ತಾ ಹರಭಕ್ತ ರಸದಂತೆ ಹರಿಯುತ್ತಿದ್ದಾಳೆ ಎಂಬುದೇ ಈ ಸಾಲಿನ ಸ್ವಾರಸ್ಯವಾಗಿದೆ. ವಾಕ್ಯ 2 ನೆಲದ ಮರೆಯೊಳಗೆ ತೊಲಗುವ ನಿಧಾನದ ತೆರೆದೆ. ಆಯ್ಕೆ ಮೇಲಿನ ವಾಕ್ಯವನ್ನು ರಗಳೆಯ ಕವಿ ಎಂದು ಪ್ರಸಿದ್ಧರಾಗಿರುವ ಕವಿ ಹರಿಹರ ಬರೆದಿರುವ ಮಾದಾರ ಚೆನ್ನಯ್ಯನ ರಗಳೆಯಿಂದ ಆಯ್ದು ಪಠ್ಯವಾಗಿ ಇಟ್ಟಿರುವ ದೇವನೊಲಿದವನ ಕುಲವೇ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕವಿಯು ಮಾದಾರ ಚೆನ್ನಯ್ಯನು ಬಹಿರಂಗದ ಯಾವುದೇ ಆಡಂಬರಗಳಿಲ್ಲದೆ ಅತ್ಯಂತ ಗೌಪ್ಯವಾಗಿ ಮಾಡುತ್ತಿದ್ದ ಅಂತರಂಗದ ಗುಪ್ತ ಪೂಜೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ ಚೋಳ ದೇಶದ ಅರಸನಾದ ಕರಿಕಾಲ ಚೋಳನ ಬಳಿ ಮಾದಾರ ಜಾತಿಗೆ ಸೇರಿದ ಚೆನ್ನಯ್ಯ ಮೇಲೆ ಎಲ್ಲರಿಗೂ ತಿಳಿಯುವ ರೀತಿಯಲ್ಲಿ ರಾಜನ ಕುದುರೆಗಳಿಗೆ ಹುಲ್ಲನ್ನು ತರುವ ಕಾಯಕ ಮಾಡುತ್ತಿದ್ದು, ಒಳಗೆ ಯಾರಿಗೂ ತಿಳಿಯದಂತೆ ಜಪ ತಪ ಪೂಜೆ ಪುನಸ್ಕಾರಗಳನ್ನು ಅತ್ಯಂತ ಗೌಪ್ಯವಾಗಿ, ಅಂದರೆ ನೆಲದ ಅಡಿಯಲ್ಲಿ ಅಡಗಿರುವ ನಿಧಿಯಂತೆ ಶಿವನ ಭಕ್ತಿಯಲ್ಲಿ ತೊಡಗಿಕೊಂಡಿದ್ದನು ಎಂಬುದನ್ನು ಕವಿ ಈ ಸಾಲುಗಳಲ್ಲಿ ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾರೆ. ವಾಕ್ಯ 3 ಸೊಂಪೆರೆ ಚಿತಜಾರಿಯ ಚಿತ್ತಮಂ ಸೊಂಕಿ. ಆಯ್ಕೆ ಮೇಲಿನ ವಾಕ್ಯವನ್ನು ರಗಳೆಯ ಕವಿ ಎಂದು ಪ್ರಸಿದ್ಧರಾಗಿರುವ ಕವಿ ಹರಿಹರ ಬರೆದಿರುವ ಮಾದಾರ ಚೆನ್ನಯ್ಯನ ರಗಳೆಯಿಂದ ಆಯ್ದು ಪಠ್ಯವಾಗಿ ಇಟ್ಟಿರುವ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಚೆನ್ನಯ್ಯನ ಅನನ್ಯವಾದ ಗುಪ್ತ ಭಕ್ತಿಯು ಭೂಲೋಕದಿಂದ ಕೈಲಾಸವನ್ನು ತಲುಪಿ ಶಿವನ ಮನಸ್ಸನ್ನೇ ಸಂಪೂರ್ಣವಾಗಿ ಆವರಿಸಿಕೊಂಡ ರೀತಿಯನ್ನು ಕವಿ ವರ್ಣಿಸುವ ಸಂದರ್ಭದಲ್ಲಿ ಬಂದ ಮಾತಿದು. ಸ್ವಾರಸ್ಯ ಚೆನ್ನಯ್ಯನು ಎಂದಿನ ರೀತಿಯಲ್ಲಿ ಆ ಒಂದು ದಿನ ಮುಂಜಾನೆ ಹುಲ್ಲು ತರಲು ಹೋದಲ್ಲಿ ಮರೆಯಿಂದ ಯಾರೂ ತಿಳಿಯದಂತೆ ನಾನಾ ವಿಧ ಪುಷ್ಪಗಳಿಂದ ಶಿವನನ್ನು ಪೂಜಿಸಿ ಅರ್ಚಿಸುತ್ತಾನೆ. ನಂತರ ಬೇಗ ಬೇಗನೆ ಹುಲ್ಲನ್ನು ಕುಯ್ದು ಎತ್ತಿನ ಮೇಲೆ ಅದನ್ನು ಏರಿಕೊಂಡು ಬಂದು ಅದನ್ನು ಇಡುವ ಜಾಗದಲ್ಲಿ ಇರಿಸಿ ಮನೆಗೆ ಬಂದು ತನ್ನ ಪತ್ನಿ ಕೊಟ್ಟ ಅಂಬಲಿಯನ್ನು ಶಿವನಿಗೆ ಅರ್ಪಿಸುತ್ತಾನೆ. ಹೀಗಿರಲು ಚೆನ್ನಯ್ಯನ ಗುಪ್ತ ಭಕ್ತಿ ಪೂಜೆ ಕೈಲಾಸಕ್ಕೆ ತಲುಪಿ ಶಿವನು ಒಲಿದು ಆತನ ಭಕ್ತಿಯನ್ನು ಭೂಮಿಯ ಮೇಲೆ ಪ್ರಚಾರ ಮಾಡಬೇಕೆಂದು ತೀರ್ಮಾನಿಸುತ್ತಾನೆ. ಹೀಗೆ ಚೆನ್ನಯ್ಯ ತನ್ನ ಅನನ್ಯ ಭಕ್ತಿಗೆ ಶಿವನನ್ನೇ ಒಲಿಸಿಕೊಳ್ಳುತ್ತಾನೆ. ವಾಕ್ಯ 4 ಉಂಡನವ ಭವಂ ಸ್ವರ್ಗ ಮೃತ್ಯುಗೆ ಹೊಸತಾಗಿ. ಆಯ್ಕೆ ಮೇಲಿನ ವಾಕ್ಯವನ್ನು ರಗಳೆಯ ಕವಿ ಎಂದು ಪ್ರಸಿದ್ಧರಾಗಿರುವ ಕವಿ ಹರಿಹರ ಬರೆದಿರುವ ಮಾದಾರ ಚೆನ್ನಯ್ಯನ ರಗಳೆಯಿಂದ ಆಯ್ದು ಪಠ್ಯವಾಗಿ ಇಟ್ಟಿರುವ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಶಿವನು ಚೆನ್ನಯ್ಯನ ಮನೆಗೆ ಬಂದು ಚೆನ್ನಯ್ಯನು ಪ್ರೀತಿಯಿಂದ ನೀಡಿದ ಅಂಬಲಿಯನ್ನು ಅತ್ಯಂತ ಇಷ್ಟಪಟ್ಟು ಸೇವಿಸಿದ ಪ್ರಸಂಗವನ್ನು ಕವಿ ವರ್ಣಿಸುವ ಸಂದರ್ಭದ ಮಾತಿದು. ಸ್ವಾರಸ್ಯ ಪ್ರತಿನಿತ್ಯದಂತೆ ಚೆನ್ನಯ್ಯನು ಕಾಡಿನಲ್ಲಿ ಪೂಜೆ ಮುಗಿಸಿ ಮನೆಗೆ ಬಂದಾಗ ಆತನ ಪತ್ನಿಯು ನೀಡಿದ ಸರಳ ಅಂಬಲಿಯನ್ನು ಶಿವನಿಗೆ ಅರ್ಪಿಸಿದನು. ಭಕ್ತಿರಸ ತುಂಬಿದ ಆ ಅಂಬಲಿಯು ಶಿವಲಿಂಗಕ್ಕೆ ಸೋಕಿದ ತಕ್ಷಣ ಅಮೃತಕ್ಕಿಂತ 100 ಪಟ್ಟು ಮಧುರವಾದ ರುಚಿಯನ್ನು ಪಡೆಯಿತು. ಶಿವನು ಸಂತೋಷದಿಂದ ಚೆನ್ನಯ್ಯನೊಡನೆ ಕುಳಿತು ಆ ಅಂಬಲಿಯನ್ನು ಸೇವಿಸಿದನು. ಇಡೀ ಸ್ವರ್ಗ ಮತ್ತು ಭೂಲೋಕಗಳೇ ಬೆರಗಾಗುವಂತೆ ಹಾಗೂ ಜಗತ್ತಿಗೆ ಭಕ್ತಿ ಹೊಸ ನಿಯಮವನ್ನು ಬೋಧಿಸುವಂತೆ ಶಿವನು ಚೆನ್ನಯ್ಯನ ಮನೆಯಲ್ಲಿ ಅಂಬಲಿ ಉಂಡನು ಎಂಬುದು ಇದರ ಸ್ವಾರಸ್ಯ. ವಾಕ್ಯ 5 ಆಹಾ ನಿಮ್ಮರಸು ತನ ವೆಮ್ಮಪ್ಲಿ ಮಲ್ಪರೆ. ಆಯ್ಕೆ ಮೇಲಿನ ವಾಕ್ಯವನ್ನು ರಗಳೆಯ ಕವಿ ಎಂದು ಪ್ರಸಿದ್ಧರಾಗಿರುವ ಕವಿ ಹರಿಹರ ಬರೆದಿರುವ ಮಾದಾರ ಚೆನ್ನಯ್ಯನ ರಗಳೆಯಿಂದ
ಆಯ್ದು ಪಠ್ಯವಾಗಿ ಇಟ್ಟಿರುವ ದೇವನೊಲಿದನ ಕುಲಮೆ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ತಾನು ನೀಡಿದ ನೈವೇದ್ಯವನ್ನು ಶಿವ ಸ್ವೀಕರಿಸದೇ ಇದ್ದಾಗ ಚೋಳರಾಜನು ಸಾಯಲು ಮುಂದಾದಾಗ ಶಿವನು ಚೋಳರಾಜನಿಗೆ ಚೆನ್ನಯ್ಯನ ಗುಪ್ತಭಕ್ತಿಯ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಬಂದ ಮಾತು. ಸ್ವಾರಸ್ಯ: ರಾಜನಾದ ಕರಿಕಾಲ ಚೋಳನು ಶಿವಲಿಂಗಕ್ಕೆ ಒಂದು ಷಡ್ರಸ ಭೋಜನಗಳನ್ನು ನೈವೇದ್ಯವಾಗಿರಿಸಿ ಗರ್ಭಗುಡಿಯ ಪರದೆ ಹಾಕಿ ಕಾಯುತ್ತಿದ್ದನು. ಆದರೆ ಶಿವನು ಅದನ್ನು ಮುಟ್ಟಲಿಲ್ಲ. ಇದರಿಂದ ನೊಂದ ರಾಜನು ಕತ್ತಿಯಿಂದ ಕುತ್ತಿಗೆ ಕತ್ತರಿಸಿಕೊಳ್ಳಲು ಹೋದಾಗ ಶಿವನು ಪ್ರತ್ಯಕ್ಷನಾಗಿ, ರಾಜನೇ, ನಾನು ಚೆನ್ನಯ್ಯನ ಮನೆಯಲ್ಲಿ ಮಧುರವಾದ ಅಂಬಲಿಯನ್ನು ಸವಿದು ಬಂದಿದ್ದೇನೆ. ನನಗಿಲ್ಲಿ ಹಸಿವಿಲ್ಲ. ನಿನ್ನ ಅರಸುತನದ ವೈಭವ ಮತ್ತು ರಾಜಸದ ದರ್ಪವನ್ನು ನನ್ನ ಬಳಿ ತೋರುವುದು ಸರಿಯಲ್ಲ ಎಂದು ಹೇಳುತ್ತಾನೆ. ಭಗವಂತನಿಗೆ ಬೇಕಾಗಿರುವುದು ರಾಜಸದ ಆಡಂಬರವಲ್ಲ, ಅಂತರಂಗದ ಶುದ್ಧ ಭಕ್ತಿ ಎಂಬುದು ಇದರ ಸ್ವಾರಸ್ಯ. ವಾಕ್ಯ 6 ನಿಂದು ಚೋಳಂ ಕೌತುಕ ಮಿಕ್ಕುಂ ನೋಡುತ್ತಂ. ಆಯ್ಕೆ: ಮೇಲಿನ ವಾಕ್ಯವನ್ನು ರಗಳೆ ಕವಿ ಎಂದು ಪ್ರಸಿದ್ಧರಾಗಿರುವ ಕವಿ ಹರಿಹರ ಬರೆದಿರುವ ಮಾದಾರ ಚೆನ್ನಯ್ಯನ ರಗಳೆಯಿಂದ ಆಯ್ದು ಪಠ್ಯವಾಗಿ ಇಟ್ಟಿರುವ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶಿವನು ಪ್ರತ್ಯಕ್ಷನಾಗಿ ಚೆನ್ನಯ್ಯನ ಮನೆಯಲ್ಲಿ ಅಂಬಲಿ ಸವಿದು ರುಚಿಯನ್ನು ಬಣ್ಣಿಸುತ್ತಿದ್ದಾಗ ಅದನ್ನು ಕೇಳಿ ಬೆರಗಾದ ಚೋಳರಾಜನ ಸ್ಥಿತಿಯನ್ನು ಕವಿಯು ತಿಳಿಸುವ ಸಂದರ್ಭದ ಮಾತು. ಸ್ವಾರಸ್ಯ: ಶಿವನು ಚೋಳರಾಜನಿಗೆ, ನಾನು ಚೆನ್ನಯ್ಯನ ಮನೆಯಲ್ಲಿ ಅಂಬಲಿಯನ್ನು ಸವಿದಿದ್ದೇನೆ. ಆ ಅಂಬಲಿಯು ಅಮೃತಕ್ಕಿಂತ ಮಧುರವಾಗಿತ್ತು. ಅಂತಹ ಸವಿಯಾದ ರುಚಿಯನ್ನು ನಿಮ್ಮಂತಹ ರಾಜ ಮಹಾರಾಜರು ಎಲ್ಲರಿಯುವಿರಿ ಎಂದು ಕೊಂಡಾಡುತ್ತಿದ್ದನು. ಇದನ್ನು ಕೇಳಿದ ಕರಿರಾಜ ಕಾಳನು ತಾನು ತಂದ ಭೋಜನಕ್ಕಿಂತ ಚೆನ್ನಯ್ಯನ ಅಂಬಲಿಯೇ ಶ್ರೇಷ್ಠವಾಯಿತೇ ಎಂದು ಆಶ್ಚರ್ಯಚಕಿತನಾಗಿ ಬಿಟ್ಟ ಕಣ್ಣು ಬಿಟ್ಟಂತೆ ಶಿವನಾಡುತ್ತಿದ್ದ ಮಾತುಗಳನ್ನು ಬೆರಗಿನಿಂದ ಕೇಳುತ್ತಿದ್ದನು ಎಂಬುದೇ ಇಲ್ಲಿನ ಸ್ವಾರಸ್ಯ. ವಾಕ್ಯ 7 ಇಳಿಪಿದಿಂ ಸರ್ವಾಂಗಂ ಚೆನ್ನಂ ಕ್ರಿಯೋಳ್. ಆಯ್ಕೆ: ಮೇಲಿನ ವಾಕ್ಯವನ್ನು ರಗಳೆ ಕವಿ ಎಂದು ಪ್ರಸಿದ್ಧರಾಗಿರುವ ಕವಿ ಹರಿಹರ ಬರೆದಿರುವ ಮಾದಾರ ಚೆನ್ನಯ್ಯನ ರಗಳೆಯಿಂದ ಆಯ್ದು ಪಠ್ಯವಾಗಿ ಇಟ್ಟಿರುವ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶಿವ ಚೆನ್ನಯ್ಯನಿಗೆ ಒಲಿದ ವಿಚಾರ ತಿಳಿದ ನಂತರ ಚೋಳರಾಜನು ಚೆನ್ನಯ್ಯನನ್ನು ಹುಡುಕಿಕೊಂಡು ಹೋಗಿ ಆತನ ಪಾದಕ್ಕೆ ಬಾಗಿದ ಕಲ್ಪನೆಯನ್ನು ಚಿತ್ರಿಸುವ ಸಂದರ್ಭದ ಮಾತಿದು. ಸ್ವಾರಸ್ಯ: ಶಿವನು ಚೆನ್ನಯ್ಯನ ಭಕ್ತಿಗೆ ಒಲಿದ ವಿಷಯ ತಿಳಿದ ಚೋಳರಾಜನಿಗೆ ಆ ಮಹಾನ್ ಶರಣನನ್ನು ನೋಡುವ ಕೌತುಕ ಉಂಟಾಯಿತು. ಆತನು ತನ್ನ ರಾಜವೈಭವವನ್ನು ತೊರೆದು ಕಾಲ್ನಡಿಗೆಯಲ್ಲಿ ದೂತರೊಡನೆ ಚೆನ್ನಯ್ಯನ ಗುಡಿಸಲಿಗೆ ಓಡಿ ಬಂದನು. ಭಕ್ತಿ ಜ್ಞಾನಿ ಹಾಗೂ ಸತ್ಯನಿಧಿಯಾಗಿದ್ದ ರಾಜನು ಶಿವಗಣ ಸಮಾನನಾಗಿದ್ದ ಮಾದಾರ ಚೆನ್ನಯ್ಯನನ್ನು ಕಂಡ ತಕ್ಷಣ ತನ್ನ ಇಡೀ ಶರೀರವನ್ನು ತಗ್ಗಿಸಿ ಆತನ ಪಾದಗಳಿಗೆ ನಮಸ್ಕರಿಸಿದನು. ಭಕ್ತಿಯ ಮುಂದೆ ಅಧಿಕಾರ ಅಂತಸ್ತುಗಳು ತೃಣ ಸಮಾನ ಎಂಬುದು ಇದರ ಸ್ವಾರಸ್ಯ. ವಾಕ್ಯ 8 ದೇವನೊಲಿದವನ ಕುಲಮೆ ಸತ್ಕುಲಂ. ಆಯ್ಕೆ: ಮೇಲಿನ ವಾಕ್ಯವನ್ನು ರಗಳೆಯ ಕವಿ ಎಂದು ಪ್ರಸಿದ್ಧರಾಗಿರುವ ಕವಿ ಹರಿಹರ ಬರೆದಿರುವ ಮಾದಾರ ಚೆನ್ನಯ್ಯನ ರಗಳೆಯಿಂದ ಆಯ್ದು ಪಠ್ಯವಾಗಿ ಇಟ್ಟಿರುವ ದೇವನೊಲಿದವನ ಕುಲಮೆ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ರಾಜನು ತನ್ನ ಪಾದಕ್ಕೆ ಬಿದ್ದಾಗ ಗಾಬರಿಯಾದ ಚೆನ್ನಯ್ಯನು, ರಾಜನೇ, ಸೂರ್ಯವಂಶದ ದೊರೆಯಾದ ನೀನು ನನ್ನ ಜಾತಿಗೆ ಹೀಗೆರಗಬಹುದೇ ಎಂದಾಗ ಕರಿಕಾಲ ಚೋಳನು ಚೆನ್ನಯ್ಯನಿಗೆ ಉತ್ತರಿಸುವ ಸಂದರ್ಭದ ಮಾತು. ಸ್ವಾರಸ್ಯ: ಚೋಳರಾಜನು ಚೆನ್ನಯ್ಯನಿಗೆ, ದೇವನಾದ ಶಿವನು ಯಾರಿಗೆ ಒಲಿಯುತ್ತಾನೋ ಆತನ ಕುಲವೇ ಶ್ರೇಷ್ಠ ಕುಲ. ಮಹಾದೇವನ ಮೆಚ್ಚಿದವನ ಜಾತಿಯ ಅತ್ಯಂತ ನಿರ್ಮಲವಾದ ಜಾತಿ. ಸರ್ವಾಂತರ್ಯಾಮಿಯಾದ ಶಿವನೊಡನೆ ಊಟ ಮಾಡಿದ ನಿನ್ನ ಜಾತಿಯ ಮುಂದೆ ನನ್ನ ರಾಜವೈಭವ ಏನೂ ಅಲ್ಲ. ನಿನ್ನ ಪಾದಧೂಳಿಗೆ ನನ್ನ ಶಿರವು ಸಮನಾಗದು ಎಂದು ಹೇಳುತ್ತಾನೆ. ಭಗವಂತನ ಕೃಪೆಗೆ ಪಾತ್ರನಾದವನಿಗೆ ಜಾತಿ ಕುಲಗಳ ಹಂಗಿಲ್ಲ ಎಂಬುದೇ ಈ ಕಾವ್ಯದ ಮುಖ್ಯ ಸ್ವಾರಸ್ಯವಾಗಿದೆ. ವಾಕ್ಯ 9 ಮೇದಿನಿಗೆ ಬೀದಿಗಾರುವುದೆನ್ನಯ್ಯ ಭಕ್ತಿ. ಆಯ್ಕೆ: ಮೇಲಿನ ವಾಕ್ಯವನ್ನು ರಗಳೆಯ ಕವಿ ಎಂದು ಪ್ರಸಿದ್ಧರಾಗಿರುವ ಕವಿ ಹರಿಹರ ಬರೆದಿರುವ ಮಾದಾರ ಚೆನ್ನಯ್ಯನ ರಗಳೆಯಿಂದ ಆಯ್ದು ಪಠ್ಯವಾಗಿ ಇಟ್ಟಿರುವ ದೇವನೊಲಿದವನ ಕುಲಮೆ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ತಾನು ಯಾರಿಗೂ ತಿಳಿಯದಂತೆ ಗೌಪ್ಯವಾಗಿ ಮಾಡುತ್ತಿದ್ದ ಪೂಜೆಯು ಲೋಕಕ್ಕೆ ಪ್ರಕಟವಾಗಿ ರಾಜನು ತನ್ನನ್ನು ಮೆರವಣಿಗೆಯಲ್ಲಿ ಕರೆತಂದಾಗ ಚೆನ್ನಯ್ಯನು ಶಿವನ ಮೇಲೆ ಮುನಿಸಿಕೊಂಡು ನೊಂದುಕೊಳ್ಳುವ ಸಂದರ್ಭ. ಸ್ವಾರಸ್ಯ: ಚೋಳರಾಜನು ಚೆನ್ನಯ್ಯನನ್ನು ಆನೆಯ ಮೇಲೆ ಕೂರಿಸಿ ವೈಭವದಿಂದ ಶಿವಾಲಯಕ್ಕೆ ಕರೆತಂದಾಗ ಚೆನ್ನಯ್ಯನಿಗೆ ಶಿವನ ಮೇಲೆ ಕಡುಕೋಪ ಬಂದಿತು.
ಶಿವನೇ, ನಾನೇನು ನಿನ್ನಲ್ಲಿ ಅಧಿಕಾರ ಪದವಿಗಳನ್ನು ಬೇಡಿದ್ದೇನೆ? ನಾನೇನು ತಪ್ಪು ಮಾಡಿದೆ? ನನ್ನ ಅಂತರಂಗದ ಗುಪ್ತ ಭಕ್ತಿಯನ್ನು ಹೀಗೆ ಜಗತ್ತಿಗೆ ಪ್ರದರ್ಶನ ಮಾಡಿ ಬೀದಿ ಪಾಲು ಮಾಡಿದ್ಯಲ್ಲ, ಕೃತ ಅಪವಾದವನ್ನು ತಂದಿದ್ಯಲ್ಲ ಎಂದು ಚೆನ್ನಯ್ಯನು ನೊಂದುಕೊಳ್ಳುತ್ತಾನೆ. ನಿರಾಡಂಬರ ಹಾಗೂ ಪ್ರಚಾರ ಬಯಸಿದ ನಿಷ್ಕಾಮ ಭಕ್ತಿಯ ಹಿರಿಮೆಯನ್ನು ಈ ಸಾಲು ಸ್ವಾರಸ್ಯಕರವಾಗಿ ಎತ್ತಿ ಹಿಡಿಯುತ್ತದೆ. ಮುಖ್ಯ ಪ್ರಶ್ನೆ 2, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ವಾಕ್ಯದ ಪ್ರಶ್ನೆಗಳಿಗೆ ಪರೀಕ್ಷಾ ದೃಷ್ಟಿಯಿಂದ ಉತ್ತರಗಳನ್ನು ಆಯ್ಕೆಗಳ ಮೂಲಕ ನೀಡಿ ಉತ್ತರಿಸಿರುತ್ತೇನೆ, ಗಮನಿಸಿ. ಪ್ರಶ್ನೆ 1, ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು? ಆಯ್ಕೆಗಳು: ವಿಷ್ಣು ಭಕ್ತರಿಗೆ, ಶಿವ ಭಕ್ತರಿಗೆ, ದೇವೇಂದ್ರನ ಭಕ್ತರಿಗೆ, ರಾಜನ ಅನುಯಾಯಿಗಳಿಗೆ. ಸರಿಯಾದ ಆಯ್ಕೆ ಆ, ಶಿವ ಭಕ್ತರಿಗೆ. ಪ್ರಶ್ನೆ 2, ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಯಾರು? ಆಯ್ಕೆಗಳು: ರಾಜೇಂದ್ರ ಚೋಳ, ಕರಿಕಾಲ ಚೋಳ, ರಾಜರಾಜ ಚೋಳ, ಕೋಗುಣಿ ವರ್ಮ. ಸರಿಯಾದ ಉತ್ತರ ಆ, ಕರಿಕಾಲ ಚೋಳ. ಪ್ರಶ್ನೆ 3, ಚೆನ್ನಯ್ಯನು ಮಾಡುತ್ತಿದ್ದ ಕಾಯಕ ಯಾವುದು? ಆಯ್ಕೆಗಳು: ಅರಮನೆಯ ಕಾವಲು, ಅರಮನೆಯ ಸೇನಾಧಿಪತಿ, ಅರಮನೆಯ ಅಂತಃಪುರದ ಪುಳಿಗೆ, ಅರಮನೆಗೆ ಕಾಡಿನಿಂದ ಮೇವಿನ ಹುಲ್ಲು ತರುವ. ಸರಿಯಾದ ಉತ್ತರ ಈ, ಅರಮನೆಗೆ ಕಾಡಿನಿಂದ ಮೇವಿನ ಹುಲ್ಲು ತರುವ ಕಾಯಕ ಮಾಡುತ್ತಿದ್ದನು. ಪ್ರಶ್ನೆ 4, ಚೆನ್ನಯ್ಯ ಹುಲ್ಲನ್ನು ಯಾವುದರ ಮೇಲೆ ಏರಿಕೊಂಡು ಬರುತ್ತಿದ್ದನು? ಆಯ್ಕೆಗಳು: ಎತ್ತಿನ, ಕುದುರೆಯ, ಒಂಟೆಯ, ಆನೆಯ. ಸರಿಯಾದ ಉತ್ತರ ಆ, ಎತ್ತಿನ. ಪ್ರಶ್ನೆ 5, ತಿಲದ ತೈಲದ ತೆರೆದೆ, ಕಷ್ಟದಗ್ನಿಯ ತರದೆ, ನೆಲದ ಮರೆಯೊಳಗೆ ತೊಲಗುವ ನಿಧಾನದ ತೆರದೆ ಎಂಬಲ್ಲಿ ಚೆನ್ನಯ್ಯನ ಭಕ್ತಿಯನ್ನು ಹೇಗೆ ವರ್ಣಿಸಲಾಗಿದೆ? ಆಯ್ಕೆಗಳು: ಭಕ್ತಿ ಇದೆ, ಅದು ಕಾಣುತ್ತಿದೆ. ಭಕ್ತಿ ಇಲ್ಲ, ಹಾಗಾಗಿ ಕಾಣುತ್ತಿಲ್ಲ. ಭಕ್ತಿ ಇದೆ, ಆದರೆ ಅದು ಹೊರಲೋಕಕ್ಕೆ ಕಾಣುತ್ತಿಲ್ಲ. ಭಕ್ತಿ ಎಂಬುದು ಪ್ರದರ್ಶನದ ವಸ್ತು. ಸರಿಯಾದ ಆಯ್ಕೆ ಅಥವಾ ಉತ್ತರ: ಭಕ್ತಿ ಇದೆ, ಆದರೆ ಅದು ಹೊರಲೋಕಕ್ಕೆ ಕಾಣುತ್ತಿಲ್ಲ. ಪ್ರಶ್ನೆ 6, ಶಿವನು ಯಾರ ಜೊತೆ ಊಟ ಮಾಡಿದನು? ಆಯ್ಕೆಗಳು: ಕರಿಕಾಲ ಚೋಳ, ಚೆನ್ನಯ್ಯ, ಚೋಳ ದೇಶದ ಪ್ರಜೆಗಳು, ಪಾರ್ವತಿಯ. ಸರಿಯಾದ ಉತ್ತರ ಅಥವಾ ಆಯ್ಕೆ ಆ, ಚೆನ್ನಯ್ಯ. ಪ್ರಶ್ನೆ 7, ಓಹೋ ಅಧಿಕಾರವಿಲ್ವದೆ ಮಾಳ್ಪರೆ, ಆಹಾ ನಿಮ್ಮರಸುತನ ಮೆಲ್ಪಲಿ ಮಾಳ್ಪರೆ ಎಂಬ ಸಾಲುಗಳಲ್ಲಿ ಶಿವ ರಾಜನಿಗೆ ಏನು ಹೇಳುತ್ತಿದ್ದಾನೆ? ಆಯ್ಕೆಗಳು: ಯೋಚಿಸಿ ಅಧಿಕಾರ ಪ್ರದರ್ಶಿಸಿದೆ, ಯೋಚಿಸದೆ ಅಧಿಕಾರ ಪ್ರದರ್ಶಿಸುತ್ತಿರುವೆಯಾ, ರಾಜನ ಅಧಿಕಾರವಿರುವುದೇ ಚಲಾಯಿಸಲು, ಅರಸುತನ ಶಿವನಿಗೆ ಅನ್ವಯಿಸುತ್ತದೆ. ಸರಿಯಾದ ಉತ್ತರ ಆ, ಯೋಚಿಸದೆ ಅಧಿಕಾರ ಪ್ರದರ್ಶಿಸುತ್ತಿರುವೆಯಾ. ಪ್ರಶ್ನೆ 8, ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ಯಾರನ್ನು ಕಳುಹಿಸಿದನು? ಆಯ್ಕೆಗಳು: ಮಂತ್ರಿಗಳು, ಸೇನಾಧಿಪತಿಗಳು, ದೂತರು, ರಾಜ ಪರಿವಾರದವರು. ಸರಿಯಾದ ಉತ್ತರ ಈ, ದೂತರು. ಪ್ರಶ್ನೆ 9, ಚೋಳರಾಜನು ಚೆನ್ನಯ್ಯನನ್ನು ಶಿವಾಲಯಕ್ಕೆ ಹೇಗೆ ಕರೆತಂದನು? ಆಯ್ಕೆಗಳು: ಆನೆ ಮೇಲೆ ಕೂಡಿಸಿ, ರಥದಲ್ಲಿ ಕೂಡಿಸಿ, ಪಲ್ಲಕ್ಕಿಯಲ್ಲಿ ಕೂಡಿಸಿ, ಎತ್ತಿನ ಗಾಡಿಯಲ್ಲಿ ಕೂಡಿಸಿ. ಸರಿಯಾದ ಆಯ್ಕೆ ಅಥವಾ ಉತ್ತರ ಆನೆಯ ಮೇಲೆ ಕೂಡಿಸಿ. ಪ್ರಶ್ನೆ 10, ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು? ಆಯ್ಕೆಗಳು: ದೇವ, ಗಣ, ಭಕ್ತ, ಭವಿ. ಸರಿಯಾದ ಆಯ್ಕೆ ಆ, ಗಣ. ಪ್ರಶ್ನೆ 3, 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಕಾವೇರಿ ನದಿಯ ಮಹಿಮೆ ಎಂತಹುದು? ಉತ್ತರ: ಕಾವೇರಿ ನದಿಯನ್ನು ಸ್ಪರ್ಶಿಸಿದರೆ ಜನ್ಮ ಜನ್ಮಗಳ ಪಾಪ ಕಳೆಯುತ್ತವೆ. ಇಂತಹ ಕಾವೇರಿ ಚೋಳ ದೇಶವನ್ನು ಸಮೃದ್ಧಗೊಳಿಸಿ ಗಿಡ ಮರ ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರುಣಿಸುತ್ತಾ ಚೋಳ ದೇಶದಲ್ಲಿ ಹರ ಭಕ್ತ ರಸದಂತೆ ಹರಿಯುತ್ತಿದೆ. ಪ್ರಶ್ನೆ 2, ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದು? ಉತ್ತರ: ಚೆನ್ನಯ್ಯನ ಗುಪ್ತ ಭಕ್ತಿ ಎಳ್ಳಿನೊಳಗೆ ಅಡಗಿರುವ ಎಣ್ಣೆಯಂತೆ, ಮರದೊಳಗೆ ಅಡಗಿರುವ ಬೆಂಕಿಯಂತೆ, ಭೂಮಿಯ ತಳದಲ್ಲಿ ಅಡಗಿರುವ ನಿಧಿಯಂತೆ ಹೊರಗೆ ಯಾರ ಕಣ್ಣಿಗೂ ಕಾಣದೆ ಒಳಗೆ ಗೌಪ್ಯವಾಗಿ ಇತ್ತು. ಪ್ರಶ್ನೆ 3, ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು? ಉತ್ತರ: ಶಿವಲಿಂಗವನ್ನು ಚೆನ್ನಯ್ಯನು ಮಲ್ಲಿಗೆ, ಸಂಪಿಗೆ, ಮರುಗ, ದವನ, ಪಚ್ಚೆ, ಪದಳಿ, ಸುರಗಿ, ಸೂರ್ಯವನ್ನೇ ಮತ್ತು ಚಂಗಣಿಗಲೆ ಹೂಗಳಿಂದ ಸಿಂಗರಿಸುತ್ತಿದ್ದನು. ಪ್ರಶ್ನೆ 4, ಚೋಳರಾಜ ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನ ಪ್ರತಿಕ್ರಿಯೆ ಏನು? ಉತ್ತರ: ಚೋಳರಾಜ ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಚೆನ್ನಯ್ಯನು, ಅಯ್ಯ ಚೋಳರಾಜನೇ, ನೀನು ಈ ರೀತಿಯಲ್ಲಿ ಬರಬಹುದೇ? ಸೂರ್ಯವಂಶದ ಕನ್ನಡಿಯಂತಿರುವ ನೀನು ಈ ರೀತಿ ಮಾಡಬಹುದೇ?
ನನ್ನ ಜಾತಿಯನ್ನು ನೋಡದೆ ತಿಳಿಯದೆ ನನ್ನ ಕಾಲುಗಳನ್ನು ನೀನು ಹಿಡಿಯಬಹುದೇ ಎಂದು ಹೇಳುತ್ತಾನೆ. ಪ್ರಶ್ನೆ 5. ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನು? ಉತ್ತರ. ತಿಳಿಯದೆ ಅಂಬಲಿಯನ್ನು ನಿನಗೆ ಅರ್ಪಿಸಿದರೆ ಚೋಳ ರಾಜರಿಗೆ ಅದನ್ನು ತಿಳಿಸಬಹುದೇ? ನನ್ನ ಗುಪ್ತ ಭಕ್ತಿಯನ್ನು ಈ ರೀತಿಯಲ್ಲಿ ಬಹಿರಂಗಪಡಿಸಬಹುದೇ ಎಂದು ಮುನಿಸಿಕೊಂಡನು. ಪ್ರಶ್ನೆ 6. ಶಿವನು ಚೆನ್ನಯ್ಯನನ್ನು ಏಕೆ ಸಮಾಧಾನಪಡಿಸಿದನು? ಉತ್ತರ. ಏನು ತಿಳಿಯದೆ ವಿಚಾರವನ್ನು ಮಾಡದೆ ನಾನು ಹೇಳಿದೆ. ಚೆನ್ನ ಬಿಡು ಬಿಡು, ಕೋಪವಿನ್ನೇತಕ್ಕೆ ಸಮಾಧಾನ ಮಾಡಿಕೋ ಎಂದು ಶಿವನು ಚೆನ್ನಯ್ಯನನ್ನು ಸಮಾಧಾನಪಡಿಸಿದನು. ಮುಖ್ಯ ಪ್ರಶ್ನೆ 4. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಚೆನ್ನಯ್ಯ ತನ್ನ ಕಾಯಕವನ್ನು ಏಕೆ ಮಾಡುತ್ತಿದ್ದನು? ಉತ್ತರ. ಕರಿಕಾಲ ಚೋಳನ ರಾಜಧಾನಿಯಾಗಿದ್ದ ಮಾದಾರ ಚೆನ್ನಯ್ಯನು ಅರಮನೆಯ ಕುದುರೆಗಳಿಗೆ ಮೇವಿನ ಹುಲ್ಲನ್ನು ಕಾಡಿನಿಂದ ತಂದು ಕೊಡುವ ಕಾಯಕವನ್ನು ಮಾಡುತ್ತಿದ್ದನು. ಹೊರಗೆ ತನ್ನ ಕಾಯಕದ ಶ್ರದ್ಧೆಯನ್ನು ತೋರುತ್ತಾ ಒಳಗೆ ಯಾರ ಕಣ್ಣಿಗೂ ಕಾಣದಂತೆ ಅಂತರಂಗದ ಶಿವಭಕ್ತಿಯಲ್ಲಿ ತೊಡಗಿಕೊಂಡಿದ್ದನು. ಆತನ ಈ ಗುಪ್ತ ಭಕ್ತಿಯು ಎಳ್ಳಿನೊಳಗಿನ ಎಣ್ಣೆಯಂತೆ, ಕಟ್ಟಿಗೆಯೊಳಗಿನ ಬೆಂಕಿಯಂತೆ ಮತ್ತು ನೆಲದಡಿಯ ನೀತಿಯಂತೆ ಗೌಪ್ಯವಾಗಿತ್ತು. ಪ್ರತಿದಿನ ಮುಂಜಾನೆಯೇ ಎದ್ದು ಕಾಡಿಗೆ ಹೋಗಿ ನದಿ ತೀರದ ನುಣ್ಣನೆಯ ಮೈಲಿನಲ್ಲಿ ಎಲೆಗಳನ್ನು ಹಾಸಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಕಾನನದ ನಾನಾ ವಿಧ ಪವಿತ್ರ ಕುಸುಮಗಳಿಂದ ಭಕ್ತಿಯಿಂದ ಅರ್ಚಿಸುತ್ತಿದ್ದನು. ಪೂಜೆಯ ನಂತರ ಬೇಗನೆ ಹುಲ್ಲನ್ನು ಕುಯ್ದು ಎತ್ತಿನ ಮೇಲೆ ಏರಿಕೊಂಡು ಬಂದು ರಾಜನ ಕುದುರೆಯ ಲಯಕ್ಕೆ ತಲುಪಿಸುತ್ತಿದ್ದನು. ಹೀಗೆ ಹೊರಗೆ ತನ್ನ ಕುಲಧರ್ಮದ ಕಾಯಕವನ್ನು ನಿಷ್ಠೆಯಿಂದ ನೆರವೇರಿಸುತ್ತಾ ಒಳಗೆ ಅನನ್ಯವಾದ ಲಿಂಗಾರ್ಚನೆಯನ್ನು ಮಾಡುತ್ತಾ ಚೆನ್ನಯ್ಯನು ತನ್ನ ಕಾಯಕದಲ್ಲಿ ಸಾರ್ಥಕತೆಯನ್ನು ಕಂಡುಕೊಂಡಿದ್ದನು. ಪ್ರಶ್ನೆ 2. ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನು ವಿವರಿಸಿ. ಉತ್ತರ. ಚೆನ್ನಯ್ಯನು ಪರರು ಅರಿಯದಂತೆ ಒಳಗೊಳಗೆ ಲಿಂಗಾರ್ಚನೆ, ಹೊರಗೆ ತನ್ನ ಕಾಯಕವನ್ನು ಶ್ರದ್ಧಾ ಭಕ್ತಿಗಳಿಂದ ಕೈಗೊಳ್ಳುತ್ತಾ ಇದ್ದನು. ಹೀಗೆ 60 ವರ್ಷಗಳು ನಡೆಯುತ್ತಿರಲು ಅವನ ಭಕ್ತಿಗೆ ಮೆಚ್ಚಿದ ಶಿವನು ಚೆನ್ನನ ಭಕ್ತಿಯನ್ನು ಭೂತಳದಲ್ಲಿ ಮೆರೆಸುವೆನೆಂದು ತೀರ್ಮಾನಿಸಿದನು. ಹೀಗಿರಲು ಒಂದು ದಿನ ಚೆನ್ನಯ್ಯನು ಎಂದಿನಂತೆ ಹುಲ್ಲು ಪ್ರದೇಶವನ್ನು ತಲುಪಿ ಶಿವಲಿಂಗದ ಪೂಜೆಯನ್ನು ಮಾಡಿ ಬೇಗನೆ ಹುಲ್ಲು ಕುಯ್ದು ತನ್ನ ಎತ್ತಿನ ಮೇಲೆ ಏರಿಕೊಂಡು ಅದನ್ನು ಮೇವನ್ನು ಹಾಕುವ ಜಾಗದಲ್ಲಿ ಹಾಕಿ ಶಿವಭಕ್ತಿಯಲ್ಲಿ ಮನೆಗೆ ಬಂದು ವಿರಮಿಸುತ್ತಿದ್ದನು. ಅವನ ಮಡದಿ ಅಂಬಲಿಯನ್ನು ತಂದು ಮೆಲ್ಲನೆ ನೀಡಿದಳು. ಆತನು ಶಿವಲಿಂಗಕ್ಕೆ ಅದನ್ನು ನೀಡಿದನು. ಸಿಹಿಯಾದ ಮಾವಿನ ರಸದ ರುಚಿಯಂತಿದ್ದ ಅಂಬಲಿ ಶಿವಲಿಂಗಕ್ಕೆ ಸೋಕಿ ಅಮೃತಕ್ಕಿಂತಲೂ 100 ಪಟ್ಟು ರುಚಿಯಾಗಿ ತೋರಲು ಶಿವನು ಒಂದೇ ಸಮನೆ ಅಂಬಲಿಯನ್ನು ಕುಡಿದನು. ಚೆನ್ನನೊಡನೆ ಕೂಡಿ ಅಪೇಕ್ಷೆ ಪಟ್ಟು ಸ್ವರ್ಗ ಭೂಮಿಗಳೇ ಬೆರಗಾಗುವಂತೆ ಊಟ ಮಾಡಿದನು. ಪ್ರಶ್ನೆ 3. ಕರಿಕಾಲ ಚೋಳ ಶಿವನನ್ನು ಅರ್ಚಿಸುತ್ತಿದ್ದ ರೀತಿಯನ್ನು ವರ್ಣಿಸಿ. ಉತ್ತರ. ಶಿವಭಕ್ತನಾಗಿದ್ದ ಕರಿಕಾಲ ಚೋಳನು ಪ್ರತಿದಿನವೂ ಶಿವಾಲಯಕ್ಕೆ ಬಂದು ಭಕ್ತಿಯಿಂದ ಕೈಮುಗಿದು ಪೂಜಿಸುತ್ತಿದ್ದನು. ತಾನು ಶಿವನಿಗಾಗಿ ತಂದಿರುವ ದೇವಾನ, ದಿವ್ಯಾನ, ಅಮೃತಾನ್ನಗಳನ್ನು ಅವನೆದುರಿಗೆ ಬಡಿಸುತ್ತಿದ್ದನು. ಕವಿಯಾದ ಪಾಕಾದಿ ಭಕ್ಷ್ಯಗಳನ್ನು ಬಡಿಸಿ ಉಪಚರಿಸುತ್ತಿದ್ದನು. ಹಪ್ಪಳ, ಕೆನೆ ಹಾಲುಗಳನ್ನು ಹರವಿಯಲ್ಲಿ ಇಟ್ಟು ತುಪ್ಪ, ಕೆನೆ ಮೊಸರು, ಸಕ್ಕರೆಯನ್ನು ಬಡಿಸಿದ ಮೇಲೆ ಹಿಂದೆ ಸರಿದು ಶಿವನು ಊಟ ಮಾಡಲೆಂದು ಗರ್ಭಗುಡಿಯ ಪರದೆಯನ್ನು ಹಾಕಿ ಶಿವನೇ ಸ್ವೀಕರಿಸು ಎಂದು ಬೇಡುತ್ತಾ ನಮಸ್ಕರಿಸುತ್ತಿದ್ದನು. ಪ್ರಶ್ನೆ 4. ಚೋಳ ರಾಜ ಚೆನ್ನಯ್ಯನನ್ನು ಹುಡುಕಿದ ಬಗೆ ಹೇಗೆ? ಉತ್ತರ. ಚೆನ್ನಯ್ಯನ ಮನೆಯಲ್ಲಿ ಅಂಬಲಿಯನ್ನು ಉಂಡೆನೆಂದು ಶಿವನ ಬಾಯಿಂದಲೇ ಕೇಳಿದ ಚೋಳರಾಯನು ಪರಶಿವನಿಗೆ ಉಣ್ಣನ್ನು ನೀಡಿದ ಆ ಶರಣನನ್ನು ನೋಡಲೇಬೇಕೆಂದು ತೀರ್ಮಾನಿಸಿದನು. ಅವನ ಕರುಣೆಯ ಆಶೀರ್ವಾದವನ್ನು ತಲೆಯ ಮೇಲೆ ಧರಿಸುವೆನೆಂದು ಯೋಚಿಸಿದನು. ನಡೆದಾಡುವುದನ್ನೇ ಅರಿಯದಂತೆ ಇದ್ದ ನಿತ್ಯ ಸುಖಿಯಾದ ರಾಜನು ಕಾಲ್ನಡಿಗೆಯಲ್ಲಿ ಹೊರಟನು. ಎಡ ಬಲದಲ್ಲಿ ಒಂದಿ ಮಾಗದರೊಡನೆ ನಡೆದು ಬರುತ್ತಾ ಶಿವನಿಗೆ ಉಣ್ಣನ್ನು ನೀಡಿದಂತಹ ಚೆನ್ನನನ್ನು ತೋರಿಸಿರೆಂದು ಜನರನ್ನು ಕೇಳುತ್ತಿದ್ದನು. ಎಲ್ಲ ಕಡೆಗಳಿಗೂ ಚೆನ್ನನನ್ನು ಹುಡುಕಲು ಕಳುಹಿಸಿ ಚೆನ್ನಯ್ಯನ ಗುಡಿಸಲನ್ನು ಹುಡುಕಿಸಿದನು. ಪ್ರಶ್ನೆ 5. ಚೆನ್ನಯ್ಯನಿಗೆ ಶಿವನು ಗಣಪದವಿಯನ್ನು ನೀಡಿದ ಪ್ರಸಂಗವನ್ನು ನಿರೂಪಿಸಿ. ಉತ್ತರ. ಚೆನ್ನಯ್ಯನ ಗುಪ್ತ ಭಕ್ತಿಯನ್ನು ಲೋಕಕ್ಕೆ ಮೆರೆಸಲು ಶಿವನು ಅವನ ಮನೆಯಲ್ಲಿ ಅಂಬಲಿಯನ್ನು ಸವಿದನು. ಇದನ್ನು ಶಿವನಿಂದಲೇ ತಿಳಿದ ಚೋಳರಾಜನು ಚೆನ್ನಯ್ಯನಿಗೆ ಎರಗಿ ಆನೆಯ ಮೇಲೆ ಕೂರಿಸಿ ಮೆರವಣಿಗೆಯಲ್ಲಿ ಶಿವಾಲಯಕ್ಕೆ ಕರೆತಂದನು. ತನ್ನ ಅಂತರಂಗದ ಭಕ್ತಿಯು ಹೀಗೆ ಬಯಲಾಗಿ ಬೀದಿ ಕರುವಿನಂತಾಯಿತೆಂದು ನೊಂದ ಚೆನ್ನಯ್ಯನು ಕತ್ತಿಯಿಂದ ಇರಿದುಕೊಂಡು ಸಾಯಲು ಮುಂದಾದನು. ಆಗ ಶಿವನು ಪ್ರತ್ಯಕ್ಷನಾಗಿ ಚೆನ್ನಯ್ಯನನ್ನು ಸಾಂತ್ವನಗೊಳಿಸಿ ಆತನ ನಿರಾಡಂಬರ ಭಕ್ತಿಯನ್ನು ಚೋಳರಾಜನಿಗೆ ತೋರಿಸಿ ಕೊಂಡಾಡಿದನು. ತಕ್ಷಣವೇ ದೇವದುಂಬಿಗಳು ಮೊಳಗಿ ಪುಷ್ಪವೃಷ್ಟಿಯಾಗಲು ಶಿವನು ಚೆನ್ನಯ್ಯನನ್ನು ಪುಷ್ಪಕ ವಿಮಾನದಲ್ಲಿ ಕೂರಿಸಿಕೊಂಡು ಕೈಲಾಸಕ್ಕೆ
ಕರೆದೊಯ್ದನು. ಅಲ್ಲಿ ಸಿಂಹಾಸನದ ಮೇಲೆ ಕುಳಿತು ಪಾರ್ವತಿಗೆ ಚೆನ್ನಯ್ಯನ ಭಕ್ತಿಯನ್ನು ಪರಿಚಯಿಸಿ ಆತನಿಗೆ ಗಣಪದವಿಯನ್ನು ದಯಪಾಲಿಸಿದನು. ಹೆಚ್ಚುವರಿ ಪ್ರಶ್ನೋತ್ತರಗಳು. ನೀಡಿರುವ ಪದ್ಯವನ್ನು ಆಧರಿಸಿ ಕೇಳಿರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ. ಪದ್ಯಭಾಗ. ಪದ್ಯಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಎಂಥ ರುಚಿ ಶಿವನನ್ನು ತಾಕಿತು? ಉತ್ತರ: ಮಧುರಾಮೃತ ರುಚಿ. ಪ್ರಶ್ನೆ 2. ಅಂಬಳ ಕಣಿವೆಯನ್ನು ಕುಡಿದು ಸಂತಸಪಟ್ಟವನು ಯಾರು? ಉತ್ತರ: ಶಿವ. ಪ್ರಶ್ನೆ 3. ಶಿವ ಚೆನ್ನಯ್ಯ ನೀಡಿದ ಅಂಬಲಿ ಕುಡಿದು ಸಂತಸಪಟ್ಟದ್ದನ್ನು ಕವಿ ಹೇಗೆ ಹೇಳಿದ್ದಾನೆ? ಉತ್ತರ: ಚೆನ್ನಯ್ಯನ ಮಡದಿ ಅಂಬಲಿಯನ್ನು ಮೆಲ್ಲನೆ ತಂದು ನೀಡಲು ಚೆನ್ನಯ್ಯನು ಶಿವಲಿಂಗಕ್ಕೂ ಅದನ್ನು ಅರ್ಪಿಸಿದನು. ಸಿಹಿಯಾದ ಮಾವಿನ ರಸದ ರುಚಿಯಂತಹ ಅಂಬಲಿ ಶಿವಲಿಂಗಕ್ಕೆ ಸೋಗಿ ಅಮೃತಕ್ಕಿಂತಲೂ 100 ಪಟ್ಟು ರುಚಿಯಾಗಿ ತೋರಲು ಶಿವನು ಒಂದೇ ಸಮನೆ ಅಂಬಲಿಯನ್ನು ಕುಡಿದನು. ಹೀಗೆ ಶಿವನು ಚೆನ್ನನೊಡನೆ ಕೂಡಿ ಅಪೇಕ್ಷೆ ಪಟ್ಟು ಸ್ವರ್ಗ ಭೂಮಿಗಳೇ ಬೆರಗಾಗುವಂತೆ ಊಟ ಮಾಡಿದನು. ಪದ್ಯಭಾಗ. ಪದ್ಯಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಪ್ರಶ್ನೆ: ದೇವನೊಲಿದವನ ಕುಲ್ಮೆ ಸತ್ಕುಲಂ ಎಂಬ ಮಾತು ಯಾರದು? ಉತ್ತರ: ಕರಿಕಾಲ ಚೋಳ. ಪ್ರಶ್ನೆ 2. ಸರ್ವನೊಡನೆ ಊಟ ಮಾಡಿದವರು ಯಾರು? ಉತ್ತರ: ಚೆನ್ನಯ್ಯ. ಪ್ರಶ್ನೆ: ರಾಜ ಕರಿಕಾಲ ಚೋಳ ಚೆನ್ನಯ್ಯನ ಪಾದಗಳಿಗೆ ನಮಸ್ಕರಿಸಿ ಏನು ಹೇಳುತ್ತಾನೆ? ಉತ್ತರ: ದೇವನೊಲಿದನ ಕುಲಮೆ ಸತ್ಕುಲಂ. ಘನ ಮಹಿಮೆಗಳಿಂದ ಕೂಡಿದ ಆತನು ಒಲಿದವನ ಜಾತಿಯೇ ಶ್ರೇಷ್ಠ ಜಾತಿ. ಸರ್ವಂತರ್ಯಾಮಿ ಶಿವನೊಡನೆ ಊಟ ಮಾಡಿದ ನಿನ್ನ ಜಾತಿಗೆ ನಾನು ಸರಿಸಮನಲ್ಲ. ಸಂಪೂರ್ಣ ಜ್ಞಾನಭರಿತ ಸರ್ವಜ್ಞನಾದ ನಿನ್ನ ಪಾದುಕೆಗೆ ನನ್ನ ತಲೆಯೂ ಸಮವಲ್ಲ. ನಾನು ನಿಮ್ಮ ಪಾದವನ್ನು ಬಿಟ್ಟು ಬಾಳಲಾರೆ. ಶಿವನನ್ನು ಇಂತಹ ಶಿವಭಕ್ತನನ್ನು ಬಿಟ್ಟು ನರಕವನ್ನು ಆಳಲೆ ಎಂದು ರಾಜ ಕರಿಕಾಲ ಚೋಳ ಚೆನ್ನಯ್ಯನ ಪಾದಗಳಿಗೆ ನಮಸ್ಕರಿಸಿ ಹೇಳುತ್ತಾನೆ.